ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರಿಂದ ಡಿಸಿಗೆ ದೂರು. ಶಾರದಾ ಅಕಾಡೆಮಿ ಮುಂದುವರಿಸಲು ಪೋಷಕರ ಆಗ್ರಹ. ನಗರದ ಶಂಕರಾಪುರ ಬಡಾವಣೆಯಲ್ಲಿರುವ ಸೇವಾ ಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಯನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಪೋಷಕರು ವಿದ್ಯಾರ್ಥಿಗಳೊಂದಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಶಾರದಾ ಅಕಾಡೆಮಿ ಗೊಂದಲದಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಪ್ರವಚನ ನಡೆಯುತ್ತಿಲ್ಲ. ಇದರಿಂದ ನಮ್ಮ ಮಕ್ಕಳಿಗೆ ತೊಂದರೆಯಾಗಿದೆ ಎಂದು ಗುರುವಾರ ಕಾಲೇಜು ಮುಂಭಾಗ ಪೋಷಕರು ತಮ್ಮ ಮಕ್ಕಳೊಂದಿಗೆ ಪ್ರತಿಭಟನೆ ನಡೆಸಿದರು. ಪೊಲೀಸರು ಸಮಾಧಾನ ಪಡಿಸಿದ್ರು. ಆಡಳಿತ ಮಂಡಳಿ ಶನಿವಾರ ಪೋಷಕರ ಸಭೆ ಕರೆಯುವುದಾಗಿ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಪೋಷಕರು ಪ್ರತಿಭಟನೆ ಕೈಬಿಟ್ಟಿದ್ರು. ಇಂದು ಕಾಲೇಜು ಬಂದ ಪೋಷಕರಿಗೆ ಸೋಮವಾರ ಪೋಷಕರ ಸಭೆ ಕರೆಯಲಾಗಿದೆ ಎಂದು ಸಭೆ ಇಲ್ಲ ಎಂದು ಹೇಳಿದಾಗ ನೀವು ದಿನಕ್ಕೊಂದು ಒಂದು ರೀತಿ ಹೇಳುತ್ತಿದ್ದೀರಿ. ಈಗಾಗಲೇ ನಮ್ಮ ಮಕ್ಕಳಿಗೆ 5 ದಿನಗಳಿಂದ ಪಾಠ ನಡೆದಿಲ್ಲ. ತುಂಬ ತೊಂದರೆಯಾಗಿದೆ. ಆಡಳಿತ ಮಂಡಳಿ ಸದಸ್ಯರು ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕುಪಿತರಾದ ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಿಲ್ಲ. ಆಡಳಿತ ಮಂಡಳಿ ಒಂದು ರೀತಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದೆ. ನಿಮ್ಮ ಶಿಕ್ಷಣ ಸಂಸ್ಥೆ ನೋಡಿ ನಾವು ಮಕ್ಕಳನ್ನು ಸೇರಿಸಿಲ್ಲ. ಶಾರದಾ ಅಕಾಡೆಮಿ ನೋಡಿ ಮಕ್ಕಳನ್ನು ಇಲ್ಲಿಗೆ ಸೇರಿಸಿದ್ದೇವೆ. ನಿಮ್ಮ ಗೊಂದಲ ಸರಿಪಡಿಸಿಕೊಂಡು ಶಾರದಾ ಅಕಾಡೆಮಿ ವತಿಯಿಂದಲೇ ನಮ್ಮ ಮಕ್ಕಳಿಗೆ ಪಾಠ ಮಾಡಿಸಬೇಕು. ಇಲ್ಲದಿದ್ದರೆ ನಮ್ಮ ಮಕ್ಕಳಿಗೆ ಬೇರೆ ಕಡೆ ಪ್ರವೇಶ ಮಾಡಿಕೊಡಿ. ನಾವು ಕಟ್ಟಿರುವ ಶುಲ್ಕವನ್ನು ವಾಪಸ್ ನೀಡಬೇಕೆಂದು ಆಗ್ರಹಿಸಿದರು. ತರಗತಿಯಲ್ಲಿದ್ದ ತಮ್ಮ ಮಕ್ಕಳನ್ನು ಕರೆದುಕೊಂಡು ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪೋಷಕರಾದ ಮಲ್ಲು, ನಾಗರಾಜು, ಮಹೇಶ್, ಸುಬ್ರಹ್ಮಣ್ಯ, ಸತೀಶ್, ಮೇಘನಾ, ಜಯಲಕ್ಷ್ಮಿ, ಚಂದನ, ಶ್ವೇತಾ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ. ಅವರು ತೆಗಿಯಕ್ಕೆ ಏನ್ ರೀಸನ್ ಇದೆ, ನಮ್ಗೆ ಅದನ್ನ ರೀಸನ್ ಕೊಡ್ಬೇಕು. ಯಾಕೆ ಏನು ಅಂತ. ಜೊತೆಗೆ ಏನು ಅಂದ್ರೆ ಶಾರದಾ ಅಕಾಡೆಮಿಕ್ ಅವರು ಟೈಅಪ್ ಆಗಿದ ಮೇಲೆನೆ ನಾವು ಸ್ಟೂಡೆಂಟ್ಗಳನ್ನ ನಾವು ಕ್ಲಾಸ್ಗೆ ಕಳಿಸಿದ್ದು ಒಂದು ನಂಬಿಕೆ ಮೇಲೆ. ಇವಾಗ ಅವರೇ ಬೇಡ, ಆ ಲೆಕ್ಚರೇ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಅರ್ಥ ಆಗುವಂತ ಟೀಚರ್ಸ್ ಬೇಕಾ ಅಥವಾ ಸರಿಯಾಗಿ ಏನು ತಿಳಿಸ್ತೆ ಅಂತ ಟೀಚರ್ಸ್ ಬೇಕಾ, ಯಾವುದನ್ನು ಡಿಸೈಡ್ ಮಾಡಿ. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ಗಳು ಕೇಳ್ತಾ ಇರೋದು ಸತೀಶ್ ಸರ್ ಬೇಕು ಅಂತ. ಯಾಕಂದ್ರೆ ಅಷ್ಟು ಅವರು 2-3 ತಿಂಗಳಲ್ಲಿ ಅವರು ಎಷ್ಟು ಮಕ್ಕಳನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಅಂತ ಅಷ್ಟು ಮಕ್ಕಳು ನೋಡಿ ತಿಳ್ಕೋಬಹುದು. ಅದಕ್ಕೆ ಸತೀಶ್ ಸರ್ ಬೇಕೇ ಬೇಕು. ಈಗ ಒಂದು ವೇಳೆ ಮೇಡಮ್ ಸಂಸ್ಥೆ ಸತೀಶ್ ತಗೊಳ್ಳಲ್ಲ, ಏನ್ ಮಾಡ್ತೀರಾ ಈಗ? ಮಕ್ಕಳು ನಿಲ್ಲಿಸ್ತೀರಿ? ಮಕ್ಕಳಿಗೋಸ್ಕರ ಮಕ್ಕಳು ಏನ್ ಮಾಡ ಅವರು ಬರ್ಬೇಕು ಅಂತ ಮಕ್ಕಳೇ ಕೇಳ್ತಾ ಇದ್ದಾರೆ. ಮಕ್ಕಳು ಇಲ್ಲ ಅಂತಂದ್ರೆ ನಮ್ಗೆ ಏನಿದೆ ಒಳಗೆ ನಾವು ರೆಡಿ ಸರ್. ಸಂಸ್ಥೆ ನಮಗೆ ನಾವು ಏನ್ ಕಟ್ಟಿದೀವಿ ನಮ್ಮ ಅಮೌಂಟ್ ನ ಕೊಟ್ಟು ನಮ್ಮ ಮಕ್ಕಳಿಗೆ ಸೀಟ್ ಎಲ್ಲ ಒಳ್ಳೆ ಕಾಲೇಜ್ ನಮ್ಗೆ ಸೀಟ್ ಸಿಗ್ಬೇಕು ಸರ್. ಅವರೇ ನಮಗೆ ಟಿಸಿ ಕೊಟ್ಟು ನಮ್ಗೆ ಅವರೇ ಸೇರಿಸ್ಕೊಡ್ಬೇಕು ಸರ್. ಇಲ್ಲ ಅಂತಂದ್ರೆ ನಾವು ಇನ್ನು ಮುಂದೆ ಹೋಗುವಂತ ಹೋರಾಟ ಅಂತ ಇನ್ನೊಂದು ಮಾಡೇ ಮಾಡ್ತೀವಿ ಸರ್. ಇನ್ನು ಹೋರಾಟ ಜೋರಾಗುತ್ತೆ ಸರ್. ಇವಾಗ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ಇವಾಗಲೇ 1 ಡೇ 2 ಡೇಸ್ ಅಂತ ಪದೇ ಪದೇ ಮುಂದೆ ಹೋಗ್ತಾನೆ ಇದೆ. ಇದು ಇನ್ನೇನಂದ್ರೆ ಫಸ್ಟ್ ಇಯರ್ಗೆ ಮಕ್ಕಳಿಗೆ ಇನ್ನು 2 ಡೇಸ್ ಮಾತ್ರ ಇರೋದು. ನಾವು ಬೇರೆ ಕಡೆ ಸೇರಿಸಬೇಕು ಅಂತಂದ್ರೆ ಸೆಕೆಂಡ್ ಇಯರ್ ಮಕ್ಕಳನ್ನ ಎಷ್ಟು ಇದು ಮಾಡ್ತಿದ್ದಾರೆ ಅಂತಂದ್ರೆ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್. ಸಂಸ್ಥೆಯಿಂದ ರಿಸಲ್ಟ್ ಇಲ್ಲ. ಶಾರದಾ ಅಕಾಡೆಮಿ ಅಂತ ಹೇಳಿದ್ಮೇಲೆ ನಾವು ಇಲ್ಲಿ ಸೇರ್ಸಿರೋದು. ನಮ್ಗೆ ಅವ್ರು ಬೇಕು ಸರ್. ಸಂಸ್ಥೆ ಮುಖ್ಯ ಅಲ್ಲ ಸರ್. ನಮ್ಗೆ ಅಕಾಡೆಮಿ ಅಂತ ಹೇಳಿದ್ಮೇಲೆ ನಾವು ಅವ್ರ ಮುಖಾಂತರ ನಾವು ಸೇರ್ಸಿರೋದು. ನಮ್ಗೆ ಆ ಸಂಸ್ಥೆ ಬೇಕು ಅಷ್ಟೇ. ಅಕಾಡೆಮಿ ಬೇಕು ನಮ್ಗೆ. ನೀವು ಸಂಸ್ಥೆ ಆಗ್ಲಿ ಇವ್ರದ್ದು ಇದಾಗ್ಲಿ ನಾವು ಬೆಳೀಲಿ ಮಾಡಲಿ ಇವ್ರು ಆಗಲಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ನಮ್ಮ ಶಾರದಾ ಅಕಾಡೆಮಿ ನೋಡಿ ನಾವು ಸೇರ್ಸಿರೋದು. ನಮ್ಮಿಬ್ರು ಮಕ್ಳಿದ್ದಾರೆ. ನಮ್ಗೆ 2 ವರ್ಷ ಅವರೇ ಇರಬೇಕು. ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಟಿಸಿ ಎಲ್ಲಿ ಒಳ್ಳೆ 100% ರಿಸಲ್ಟ್ ಕೊಡೋದು ನಮ್ಮ ಜವಾಬ್ದಾರಿ ಅಂತ ನಮಗೆ ಭರವಸೆ ಕೊಟ್ಟು ನಮ್ಮನ್ನು ಮೈಂಡ್ ವಾಶ್ ಮಾಡಿ ಮಕ್ಕಳನ್ನ ಸೇರಿಸಿ ಮಾಡಿದ್ರು. ಹೋದ ವರ್ಷದ ಫೀಸ್ಗಿಂತ ಈ ಸರಿ ದುಪ್ಪಟ್ಟು ಫೀಸನ್ನು ಕಟ್ಟಿದ್ದೀವಿ. ಕಟ್ಟಿದ್ರು ಪೋಷಕರಾದ ನಮ್ಮದೇ ತಪ್ಪು ಬರುತ್ತೆ, ಸರ್ಕಾರಕ್ಕೇನು ಇದಾಗಲ್ಲ. ಆದರೆ ಅಷ್ಟು ನಾವು ದುಡ್ಡು ಕೊಟ್ಟ ಮೇಲೆ ಏನಾಗಿದೆ 3 ತಿಂಗಳವರೆಗೂ ಕ್ಲಾಸು ತರಗತಿಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಈಗ 1 ವಾರದಿಂದ ಕ್ಲಾಸು ನಡೀತಾ ಇಲ್ಲ. ನಾವು ಆಡಳಿತ ಮಂಡಳಿಯವ್ರನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ವಿಚಾರಿಸಿದಾಗ ಅವರು ಶಾರದಾ ಮಂಡಳಿ ಅನ್ನೋರು ನಾವು ಇದರಿಂದ ಡಿಸ್ಮಿಸ್ ಮಾಡಿದ್ದೀವಿ. ಅದರ ಮುಖ್ಯಸ್ಥರಾದ ಸತೀಶ್ ಕುಮಾರ್ ಮತ್ತು ಅವರ ಮಿಸಸ್ ಅವರು ಇಬ್ಬರೂ ಲೆಕ್ಚರರ್ಗಳು ಪಾಠ ಚೆನ್ನಾಗಿ ಮಾಡ್ತಿದ್ರು. ಅವ್ರನ್ನ ತಗೊಂಡಿಲ್ಲ, ನಾವು ಬೇರೆಯವ್ರು ತಗೋತಿದ್ವಿ ಅಂತ ಇದ್ದಾರೆ.
ಆಗ ನಮ್ಗೆ ಏನಾಗುತ್ತೆ, ನಮಗೆ ಈಗ ಬೇರೆಯವರು ಯಾರನ್ನೋ ಗೆಸ್ಟ್ ಲೆಕ್ಚರರೋ ಅಥವಾ ಯಾರ್ಯಾರೋ ಕಡಿಮೆ ಸಂಬಳಕ್ಕೆ ಬರೋರನ್ನ ಕರ್ಕೊಂಡ್ಬಂದು ಉಪನ್ಯಾಸಕರಲ್ಲಿ ಪಾಠ ಮಾಡಿಸಿದಾಗ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ತೇರ್ಗಡೆ ಆಗದೆ ಇರ್ಬೋದು. ಇದಕ್ಕೆ ಯಾರು ಹೊಣೆ? ಅದಕ್ಕೆ ಸ್ಟೂಡೆಂಟ್ಸ್ಗಳು, ಪೋಷಕರುಗಳು ಎಲ್ಲರೂ ಒಮ್ಮತ ಅಭಿಪ್ರಾಯ ಏನು ಅಂದರೆ, ಶಾರದಾ ಮಂಡಳಿಯವ್ರ ಜೊತೆನೇ ಇವರು ಏನೇ ಕಿತ್ತಾಟ ಇರಲಿ, ಇದೊಂದು ವರ್ಷ ನಮಗೆ ಮಕ್ಕಳಿಗೆ ಅವ್ರ ಹತ್ರನೇ ಶಿಕ್ಷಣ ಕೊಡಿಸ್ಲಿ ಅಂತ ನಾವು ಮನವಿ ಸರ್. ಇದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಶಾರದಾ ಮಂಡಳಿಯವ್ರ ಜೊತೆನೇ ಮಾಡಿಸ್ಕೊಡ್ಲಿ ಅಂತ ನಾವು ಬೇರೆ ಲೆಕ್ಚರ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಅದು ಏನು ಮಾಡೋದು, ನೀವು ಬೇಕಾದ್ರೆ ಸ್ಟೂಡೆಂಟ್ಸ್ಗಳನ್ನ ಬೇಕಾದ್ರೆ ವೈಯಕ್ತಿಕವಾಗಿ ಅವರ ಅಭಿಪ್ರಾಯನ ಬಗ್ಗೆ ತಗೊಳ್ಳಿ, ಮನವಿ ಕೊಡಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್.